In today's class, let us study about the next problems on the curve tracing. We need to trace the curve y square equal to x square into a plus x by a minus x for any a greater than 0. We have this equation, call this as equation 1. The equation of the curve is unaltered when y changes to minus y. Here y square is there. If you take minus y, then also it will be y square only. Therefore, the given curve is symmetrical about x-axis. We need to check for everything. When x changes to minus x, when x and y are interchanged, and when x and y both are taking negative, like that. If you do everything, you can check everything. After that, you can conclude that whenever the changes unaltered occurs, you need to mention that condition. Therefore, the given condition is symmetrical about x-axis. ನೀವು ಇಲ್ಲಿ ನೋಡ್ಬೋದು ಎಕ್ಸ್ ಸ್ಕ್ವೇರ್ ಚೇಂಜ್ ಆಗೋದಿಲ್ಲ, ಮೈನಸ್ ಎಕ್ಸ್ ಹಾಕಿದಾಗ ಸೇಮ್ ಬರುತ್ತೆ. ಬಟ್ ಇಲ್ಲಿ ನೀವು ಮೈನಸ್ ಎಕ್ಸ್ ಹಾಕಿಬಿಟ್ರೆ ಏನಾಗುತ್ತೆ, ಇದು ಎ ಮೈನಸ್ ಎಕ್ಸ್ ಬೈ ಎ ಪ್ಲಸ್ ಎಕ್ಸ್ ಆಗಿಬಿಡುತ್ತೆ. ಸೊ ದ್ಯಾಟ್ ಈಸ್ ಡಿಫ್ರೆಂಟ್. ದೇರ್ ಫೋರ್ ವಿ ಕ್ಯಾನ್ ನಾಟ್ ಡೂ ಲೈಕ್ ದ್ಯಾಟ್. ಅಗೇನ್ ಎಕ್ಸ್ ಆ್ಯಂಡ್ ವೈ ಇಂಟರ್ಚೇಂಜ್ ಮಾಡಿದ್ರೆ ಪೂರ್ತಿ ಚೇಂಜ್ ಆಗಿಬಿಡುತ್ತೆ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ವೈ ಸ್ಕ್ವೇರ್ ಇಂಟು ಎ ಪ್ಲಸ್ ವೈ ಬೈ ಎ ಮೈನಸ್ ವೈ ದಟ್ ಈಸ್ ನಾಟ್ ಪಾಸಿಬಲ್. ಅಗೇನ್ ಎಕ್ಸ್ ಆ್ಯಂಡ್ ವೈ ಇಂಟರ್ಚೇಂಜ್ ಮಾಡಿದಾಗೂ ಕೂಡ ನಮಗೆ ಕರ್ವ್ ಚೇಂಜ್ ಆಗುತ್ತೆ. ಸೊ ವಿ ಕ್ಯಾನ್ ನೆಗ್ಲೆಕ್ಟ್ ಆಲ್ ದೋಸ್. ಸೊ ಅಗೇನ್ ಇದನ್ನು ಈ ಇಕ್ವೇಷನನ್ನು ಹೇಗೆ ಬರಿಬೋದು ಅಂದ್ರೆ ವೈ ಸ್ಕ್ವೇರ್ ಇಂಟು ಎ ಮೈನಸ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು ಎ ಪ್ಲಸ್ ಎಕ್ಸ್ ಆಗಿ ಬರಿಬೋದು. ಅಗೇನ್ ಇದನ್ನ ಈಕ್ವೇಷನ್ 2 ಅಂತ ನೇಮ್ ಮಾಡ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂನ ಝೀರೋಗೆ ಇಟ್ಕೊಂಡಾಗ, ಈಗ ಇಲ್ಲಿ ಎಕ್ಸ್ ವ್ಯಾಲ್ಯೂ ಝೀರೋ ಮಾಡಿದಾಗ ವೈ ವ್ಯಾಲ್ಯೂ ಏನಾಗುತ್ತೆ, ಝೀರೋ ಬರುತ್ತೆ ಅಲ್ವಾ. ಸೊ ಈ ಟರ್ಮನ್ನು ಬಿಟ್ಟರು ನೀವು ಇಲ್ಲಿ ಎಕ್ಸ್ ವ್ಯಾಲ್ಯೂ ಝೀರೋ ಹಾಕ್ಕೊಳ್ಳಿ, ಟೋಟಲ್ ಝೀರೋ ಆಗಿಬಿಡುತ್ತೆ. ದೇರ್ ಫೋರ್ ದ ಗಿವನ್ ಕರ್ವ್ ಪಾಸಸ್ ಥ್ರೂ ಒರಿಜಿನ್. ಪಾಸಸ್ ಥ್ರೂ ಒರಿಜಿನ್ ಇದೆ ಅಂತಂದರೆ ಇದಕ್ಕೆ ಟ್ಯಾಂಜೆಂಟನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಟ್ಯಾಂಜೆಂಟನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಲೋಯೆಸ್ಟ್ ಡಿಗ್ರಿ ಟರ್ಮನ್ನು ನಾವು ಝೀರೋಗೆ ಈಕ್ವೇಟ್ ಮಾಡಬೇಕು. ಸೊ ಲೋಯೆಸ್ಟ್ ಡಿಗ್ರಿ ಟರ್ಮನ್ನು ನಾವು ಝೀರೋಗೆ ಈಕ್ವೇಟ್ ಮಾಡಿದಾಗ ಇಲ್ಲಿ ನೋಡಿ ಲೋಯೆಸ್ಟ್ ಡಿಗ್ರಿ ಟರ್ಮ್ ಯಾವುದು ಹಾಗಾದರೆ, ಈ ಟರ್ಮ್ಸ್ ಎಲ್ಲದನ್ನು ಸಪ್ರೇಟ್ ಮಾಡಿದಾಗ ಎ ಇಂಟು ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಎ ಎಕ್ಸ್ ಕ್ಯೂಬ್ ಬಂತು. ಹೌದಾ. ಈಗ ಎ ಇಂಟು ವೈ ಸ್ಕ್ವೇರ್ ಡಿಗ್ರಿ 2 ಮೈನಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಡಿಗ್ರಿ 3 ಇರೋದು ಬರೋದಿಲ್ಲ, 2 ಅದಕ್ಕಿಂತ ಕಡಿಮೆ ಇದೆ. ಓಕೆ, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಇಂಟು ಎ ಅಂತಂದರೆ ಡಿಗ್ರಿ 2, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂತಂದರೆ ಡಿಗ್ರಿ 3. ಸೊ ಈಗ ಲೋಯೆಸ್ಟ್ ಡಿಗ್ರಿ ಟರ್ಮ್ಸ್ ಅಂತಂದರೆ ನಮಗೆ ಎ ಇಂಟು ವೈ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಇಂಟು ಎ ಅಲ್ವಾ, ಎರಡೇ ಟರ್ಮ್ಸ್. ಸೊ ಅದಕ್ಕಾಗಿ ಎ ಇಂಟು ವೈ ಸ್ಕ್ವೇರ್ ಈ ಕಡೆಯಿಂದ ಎಕ್ಸ್ ಸ್ಕ್ವೇರ್ ಇಂಟು ಎ ಈ ಕಡೆ ಇರೋದನ್ನ ನಾವು ಇಕ್ವೇಟ್ ಮಾಡಿದ್ದೀವಿ. ಓಕೆ, ಅಥವಾ ನೀವು ಡೈರೆಕ್ಟಾಗಿ ಎ ಇಂಟು ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಎ ಈಕ್ವಲ್ ಟು 0 ಅಂತ ಕೂಡ ಬರಿಬೋದು. ಆವಾಗ ನಮ್ಗೆ ಇಲ್ಲಿ ಬರೋದು ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0. ಎ ಹೊರಗೆ ಹೋಗುತ್ತೆ, ಎ ಗ್ರೇಟರ್ ದೆನ್ 0 ಅಂತ ಇಕ್ವೇಷನ್ನಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಅವರು. ಸೊ ಆವಾಗ ನಮಗೆ ಇಲ್ಲಿ ಎ ಈಕ್ವಲ್ ಟು 0 ಮಾಡ್ಲಿಕ್ಕೆ ಬರೋದೇ ಇಲ್ಲ. ಎ ಹೊರಗಡೆ ತಗೊಂಡ್ರೆ ಇದು ಐ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0. ಆವಾಗ ಐದರ್ ಎ ಈಕ್ವಲ್ ಟು 0 ಆರ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಅಂತ ಬರುತ್ತೆ. ದಟ್ ಈಸ್ ನಾಟ್ ಪಾಸಿಬಲ್. ಉಳಿದಿರೋದು ಯಾವುದು ನಮಗೆ, ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0. ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಅಂದರೆ ವೈ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ x. ಹೌದಾ. ಸೊ therefore y equal to x and y equal to minus x are the tangents at the origin. ಸೊ ಈಗ ನಮಗೆ ಎರಡು ಟ್ಯಾಂಜೆಂಟ್ ಸಿಕ್ಕಿದೆ, ಒಂದು y ಈಕ್ವಲ್ ಟು ಎಕ್ಸ್ ಮತ್ತೊಂದು y ಈಕ್ವಲ್ ಟು ಮೈನಸ್ ಎಕ್ಸ್. ಎರಡೂ ಕೂಡ ರಿಯಲ್ ಮತ್ತು ಡಿಸ್ಟಿಂಕ್ಟ್ ಇದೆ, ಬೇರೆ ಬೇರೆ ಅಲ್ವಾ. ಸೊ ಆವಾಗ ಟ್ಯಾಂಜೆಂಟ್ಸ್ ಎರಡು ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಇತ್ತು ಅಂತಂದರೆ ಅಕಾರ್ಡಿಂಗ್ ಟು ಡೆಫಿನೇಷನ್ ಇಟ್ ವಿಲ್ ಬಿ ನೋಡ್. ದೇರ್ಫೋರ್ ಆರಿಜಿನ್ ಈಸ್ ಅ ನೋಡ್ ಅಂತ ಸಿಕ್ತು. ವೈ ವ್ಯಾಲ್ಯೂನ 0 ಮಾಡಿದಾಗ ನಮಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ಎ ಪ್ಲಸ್ ಎಕ್ಸ್ ವ್ಯಾಲ್ಯೂ 0 ಆಯಿತು. ಹೌದಾ. ಅಂದರೆ ಎಕ್ಸ್ ಈಕ್ವಲ್ ಟು 0 ಆರ್ ಎ ಪ್ಲಸ್ ಎಕ್ಸ್ ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು 0 ಕಂಡೀಷನ್ ಒಂದು ಸಿಕ್ತು. ಎ ಪ್ಲಸ್ ಎಕ್ಸ್ ಈಕ್ವಲ್ ಟು 0 ಅಂತಂದರೆ ಎಕ್ಸ್ ಈಕ್ವಲ್ ಟು ಮೈನಸ್ ಎ. ದೇರ್ಫೋರ್ ದ ಗಿವನ್ ಕರ್ವ್ ಕಟ್ಸ್ ದ ಲೈನ್ ವೈ ಈಕ್ವಲ್ ಟು 0 ಯಾವಾಗ ಅಂದರೆ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಮತ್ತು ಎಕ್ಸ್ ವ್ಯಾಲ್ಯೂ ಮೈನಸ್ ಎ ಇದ್ದಾಗ. ಸೊ ವೈ ವ್ಯಾಲ್ಯೂ 0 ಇಟ್ಟಾಗ ಎಕ್ಸ್ ವ್ಯಾಲ್ಯೂ 0 ಅಂತಂದರೆ ಪಾಯಿಂಟ್ ಏನಾಯಿತು, 0,0 ಆಯಿತು. ಅಗೇನ್ ಎಕ್ಸ್ ವ್ಯಾಲ್ಯೂ ಮೈನಸ್ ಎ, ವೈ ವ್ಯಾಲ್ಯೂ 0 ಇದ್ದಾಗ ಪಾಯಿಂಟ್ ಏನಾಯಿತು, ಮೈನಸ್ a,0 ಆಯಿತು. ಸೊ ಈಗ ಇಕ್ವೇಟಿಂಗ್ ದ ಕೋಯಿಫಿಷಿಯಂಟ್ ಆಫ್ ದ ಹೈಯೆಸ್ಟ್ ಪವರ್ ಆಫ್ y ಟು 0 ಯಾವುದಕ್ಕೆ ಇದು
ಅಸಿಂಪ್ಟೋಟ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ಡೆಫಿನೇಷನ್ ಆಫ್ ದ ಅಸಿಂಪ್ಟೋಟ್ ಪ್ರಕಾರ ಹೈಯೆಸ್ಟ್ ಪವರ್ ಆಫ್ y ಏನಿದೆಯೋ ಅದರದ್ದು ಕೊಯಿಫಿಷಿಯಂಟ್ ಅನ್ನ ನಾವು 0ಗೆ ಈಕ್ವೇಟ್ ಮಾಡಬೇಕು. ಸೊ ಆವಾಗ ನಮಗೆ a ಮೈನಸ್ ಎಕ್ಸ್ ಈಕ್ವಲ್ ಟು 0 ಬರುತ್ತೆ. ಹೈಯೆಸ್ಟ್ ಪವರ್ ಆಫ್ y ಅಂತಂದ್ರೆ ಇಲ್ಲಿರೋದು ನಮಗೆ y ಸ್ಕ್ವೇರ್ ಮಾತ್ರ. y ಸ್ಕ್ವೇರಿನ ಕೊಯಿಫಿಷಿಯಂಟ್ ಇರೋದು a ಮೈನಸ್ ಎಕ್ಸ್. ಸೊ a ಮೈನಸ್ ಎಕ್ಸ್ ಅನ್ನ ನಾವು 0ಗೆ ಈಕ್ವೇಟ್ ಮಾಡಿದಾಗ x ಈಕ್ವಲ್ ಟು a ಅಂತ ಬಂತು. ದಟ್ ಈಸ್ ಅನ್ ಅಸಿಂಪ್ಟೋಟ್. x ಈಕ್ವಲ್ ಟು a ಅಂತಂದ್ರೆ ಏನು, x ವ್ಯಾಲ್ಯೂ a ಅನ್ನ ಇಟ್ಕೋಬೇಕು, y ವ್ಯಾಲ್ಯೂ 0 ಇಟ್ಕೋಬೇಕು. ಆವಾಗ ನಮಗೇನು ಬರುತ್ತೆ, ಒಂದು ಸ್ಟ್ರೇಟ್ ಲೈನ್ ಬರುತ್ತೆ ವಿಚ್ ಇಸ್ ಪ್ಯಾರಲಲ್ ಟು y ಆಕ್ಸಿಸ್. ಆಮ್ ಐ ಕರೆಕ್ಟ್? ನೋಡಿ y ವ್ಯಾಲ್ಯೂ ಎಲ್ಲ ಥರದಲ್ಲೂ 0ನೇ. ಓಕೆ, ಅಗೇನ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಇದ್ದಾಗ ನಾವು ಇಲ್ಲಿ ಕರ್ವ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಯಾವ ರೀಜನಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡ್ತಿದ್ದೀವಿ. ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ದೆನ್ ಫ್ರಾಮ್ ದಿಸ್ ಇಕ್ವೇಶನ್ 2 ನಮ್ಗೆ ಅವಾಗ ಏನು ಸಿಗತ್ತೆ ಅಂತಂದರೆ ಆರ್ ಎಚ್ ಎಸ್ ಪಾರ್ಟು ನೆಗೆಟಿವ್ ಸಿಗತ್ತೆ ಆ್ಯಂಡ್ ಎಲ್ ಎಚ್ ಎಸ್ ಪಾರ್ಟು ಐದರ್ ಇಟ್ ಮೇ ಬಿ ಪಾಸಿಟಿವ್ ಅಲ್ವಾ. ಸೊ ಆವಾಗ ನಮ್ಗೆ ಏನು ಸಿಗುತ್ತೆ, ಕರ್ವ್ ಡಸ್ ನಾಟ್ ಎಕ್ಸಿಸ್ಟ್ ಆಗೋಯ್ತು. ನೋಡಿ ಬೇಕಾದ್ರೆ ನೀವು ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಇಡಿ. ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಇಟ್ಟಾಗ ಇದು ನೆಗೆಟಿವ್. ಗ್ರೇಟರ್ ದೆನ್ ಎ ಅಂತಂದ್ರೆ ಎ ಗ್ರೇಟರ್ ಇದೆ, ಅದಕ್ಕಿಂತ ಗ್ರೇಟರ್ ಅಂದ್ರೆ ಪಾಸಿಟಿವ್ ಆಯಿತು. ಅವಾಗ ಈ ಟರ್ಮ್ ಪಾಸಿಟಿವ್, ಈ ಟರ್ಮ್ ನೆಗೆಟಿವ್ ಬಂತು. ಒಂದು ಇಕ್ವೇಷನ್ನಲ್ಲಿ ಒಂದು ಟರ್ಮ್ ಪಾಸಿಟಿವ್ ಒಂದು ಟರ್ಮ್ ನೆಗೆಟಿವ್ ಆದರೆ ಬರುತ್ತಾ ಅದು ಇಕ್ವೇಷನ್ನಲ್ಲಿ ಈಕ್ವಾಲಿಟಿ ಹೋಲ್ಡ್ ಆಗತ್ತಾ? ಇಲ್ಲ ಅಲ್ವಾ. ಸೊ ಅದಕ್ಕೆ ನಾವೇನು ಬರಿತೀವಿ, ಆ ಒಂದು ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ದಾಗ ಕರ್ವ್ ಎಕ್ಸಿಸ್ಟ್ ಆಗೋದಿಲ್ಲ ಅಂತ ಬರಿತೀವಿ. ಅದೇ ರೀತಿ ಎಕ್ಸ್ ಲೆಸ್ ದೆನ್ ಮೈನಸ್ ಎ ಇದ್ರೆ ಏನಾಗುತ್ತೆ ಅಂತ ಚೆಕ್ ಮಾಡ್ತೀವಿ. ಸೇಮ್ ಅದೇ ರೀತಿ ಚೆಕ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಆರ್ ಎಚ್ ಎಸ್ ಲೆಸ್ ದೆನ್ 0 ಬರುತ್ತೆ, ಎಲ್ ಎಚ್ ಎಸ್ ಪಾರ್ಟಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರುತ್ತೆ. ನೀವು ಚೆಕ್ ಮಾಡ್ಬೋದು, ಯಾವ್ದಾದ್ರು ವ್ಯಾಲ್ಯೂ ರ್ಯಾಂಡಮ್ ವ್ಯಾಲ್ಯೂ 2, 3 ಏನಾದ್ರು ಒಂದು ಹಾಕ್ಕೊಂಡು ಚೆಕ್ ಮಾಡಿ ನೋಡ್ಕೊಳ್ಳಿ. ಓಕೆ, ಸೊ ಅದರಲ್ಲೂ ಕೂಡ ಗಿವನ್ ಕರ್ವ್ ಡಸ್ ನಾಟ್ ಎಕ್ಸಿಸ್ಟ್. ಹಾಗಾದರೆ ಎಕ್ಸಿಸ್ಟ್ ಆಗೋದು ಯಾವುದರಲ್ಲಿ ಅಂತಂದಂಗಾಯ್ತು, ನಮಗೆ ಫಸ್ಟ್ ಕ್ವಾಡ್ರೆಂಟ್ ಮತ್ತು ನಮಗೆ ಇಲ್ಲಿ ಫೋರ್ತ್ ಕ್ವಾಡ್ರೆಂಟಲ್ಲಿ ಪಾರ್ಟ್ನಲ್ಲಿ ಕರ್ವ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತು. ಮತ್ತು ಸಿಮೆಟ್ರಿಕಲ್ ಅಬೌಟ್ ಎಕ್ಸ್ ಆಕ್ಸಿಸ್ ಬಂದಿದೆಯಾ? ಎಸ್, ಸಿಮೆಟ್ರಿಕಲ್ ಅಬೌಟ್ ಎಕ್ಸ್ ಆಕ್ಸಿಸ್ ಬಂದಿದೆ. ನೇಚರ್ ಆಫ್ ದಿ ಕರ್ವ್ ಎಕ್ಸ್ ಈಕ್ವಲ್ ಟು ಅನ್ನುವಂಥದ್ದು ಒಂದು ಅಸಿಂಪ್ಟೋಟ್. 2 ಟ್ಯಾಂಜೆಂಟ್ಸ್ ಇದೆ ನೋಡಿ, ಒಂದು 2 ಟ್ಯಾಂಜೆಂಟ್ಸ್ ಎಟ್ ದ ಒರಿಜಿನ್ ಬರಬೇಕು ನಮಗೆ. ಸಿಮೆಟ್ರಿಕಲ್ ಅಬೌಟ್ ಎಕ್ಸ್ ಆಕ್ಸಿಸ್, ಎಕ್ಸ್ ಈಕ್ವಲ್ ಟು ಎ ಇಸ್ ದ asymptote, therefore the curve will be like this. This is the shape of the curve and this curve is called as strophoid. Okay, let us go for the next example. Trace the curve x cube plus y cube minus 3axy equal to 0 for a greater than 0. We have this curve a greater than 0 ಅಂತ ಕೊಟ್ಟಿದ್ದಾರೆ. ಕರ್ವ್ ಯಾವಾಗ ಅನ್ಅಲ್ಟರ್ ಆಗುತ್ತೆ ನೋಡಿ, ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಮೈನಸ್ 3axy ಇದೆ. ಅಂದರೆ ಎರಡು ಸಿಮಿಲರ್ ಇದೆ ಎಕ್ಸ್ ವೈ ಅಲ್ವಾ. ಎಕ್ಸ್ ಮತ್ತು ವೈ ಅನ್ನು ಇಂಟರ್ಚೇಂಜ್ ಮಾಡಿದಾಗ ಕರ್ವ್ ಅನ್ಅಲ್ಟರ್ ಆಗುತ್ತೆ. ಸೊ ಕರ್ವ್ ಈ ಸಿಮೆಟ್ರಿಕಲ್ ಅಬೌಟ್ ದ ಲೈನ್ y ಈಕ್ವಲ್ ಟು ಎಕ್ಸ್. ನೀವು ಕರೆಕ್ಟಾಗಿ ನೋಟನ್ನು ಕರೆಕ್ಟಾಗಿ ಫಸ್ಟ್ ನಾನು ಕೊಟ್ಟಿದ್ದೀನಲ್ವ ಹಿಂಟ್ಸು, ಅದನ್ನು ನೋಡ್ಕೊಳ್ಳೋದೇ ಇದ್ದರೆ ಯಾವ್ದು ಪಾಯಿಂಟ್ಸನ್ನು ಬರೆಯೋಕ್ಕೆ ಬರೋದಿಲ್ಲ ನಿಮಗೆ. ಈಗ ಪಾಸಸ್ ಥ್ರೂ ಒರಿಜಿನ್ ಆಗುತ್ತೆ ಇಲ್ವಾ ಅಂತ ಚೆಕ್ ಮಾಡಿದ್ವಿ. ಎಕ್ಸ್ ವ್ಯಾಲ್ಯೂ 0 ಇಟ್ಟಾಗ y ವ್ಯಾಲ್ಯೂ 0 ಬರ್ತಿದೆ ಅಂತಂದರೆ ಪಾಸಸ್ ಥ್ರೂ ಒರಿಜಿನ್ ಆಯಿತು. ಲೋಯೆಸ್ಟ್ ಡಿಗ್ರಿ ಟರ್ಮನ್ನು 0ಗೆ ಈಕ್ವೇಟ್ ಮಾಡಿದಾಗ ಟ್ಯಾಂಜೆಂಟ್ ಸಿಗುತ್ತೆ. ಸೊ ಟ್ಯಾಂಜೆಂಟ್ಸ್ ಏನು ಬಂತು ನಮಗೆ, ಲೋಯೆಸ್ಟ್ ಡಿಗ್ರಿ ಟರ್ಮ್ ಅಂತಂದರೆ ಇಲ್ಲಿ ಎಕ್ಸ್ ಇಂಟು ವೈ ಅಲ್ವಾ. ಎಕ್ಸ್ ವ್ಯಾಲ್ಯೂ 0 y ವ್ಯಾಲ್ಯೂ 0 ಅಂತ ಬಂದೋಯ್ತು. ಆವಾಗ 2 ಟ್ಯಾಂಜೆಂಟ್ಸ್ ಆಪ್ಟೇನ್ ಆಗಿದೆ ನಮಗೆ, ಅದು ಒರಿಜಿನಲ್ಲೇ ಆಪ್ಟೇನ್ ಆಗಿದೆ. ನೋಡಿ, ಒರಿಜಿನಲ್ಲೇ ಆಪ್ಟೇನ್ ಆಗಿದೆ ಅಂತ ನಾವು ಯಾವಾಗ ಹೇಳ್ತೀವಿ ಅಂತಂದರೆ, ಒರಿಜಿನ್ ಅಂದರೆ ಕರ್ವ್ ಪಾಸಸ್ ಥ್ರೂ ಒರಿಜಿನ್ ಆದಾಗ ಮಾತ್ರ ನಮ್ಗೆ ಅದು ಸಿಗುವಂಥದ್ದು. ಓಕೆ, ಈಗ ಸಪೋಸ್ ಎಕ್ಸ್ ಈಕ್ವಲ್ ಟು ವೈ ಇತ್ತು ಅಂತಂದರೆ ಇಕ್ವೇಷನ್ ಏನಾಗುತ್ತೆ ಚೆಕ್ ಮಾಡಿದ್ದೀವಿ. ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅನ್ನೋದ್ರ ಬದಲು ಎಕ್ಸ್ ಕ್ಯೂಬೇ ಆಗುತ್ತೆ. ವೈ ವ್ಯಾಲ್ಯೂ ಎಕ್ಸ್ ಇಟ್ಟಿದ್ದೀವಿ, 3ax ಇಂಟು ವೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಸೊ 2x ಕ್ಯೂಬ್ ಮೈನಸ್ 3ax ಸ್ಕ್ವೇರ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ 2x ಮೈನಸ್ 3a ಈಕ್ವಲ್ ಟು 0. ಐದರ್ x ಈಕ್ವಲ್ ಟು 0 2a ಈಕ್ವಲ್ ಟು 3a 2x ಈಕ್ವಲ್ ಟು 3a ಅಂದರೆ x ಈಕ್ವಲ್ ಟು 3a/2 ಬಂತು. 2 ಪಾಯಿಂಟ್ ಸಿಕ್ತು ಎಕ್ಸ್ ವ್ಯಾಲ್ಯೂ ಅಂತಂದರೆ ನಮ್ಮ ಎಕ್ಸ್ ಈಕ್ವಲ್ ಟು ವೈ ಇರೋದಕ್ಕೆ ಎಕ್ಸ್ ವ್ಯಾಲ್ಯೂ 0 ಇತ್ತು ಅಂತಂದರೆ ವೈ ವ್ಯಾಲ್ಯೂ 0ನೇ. ಆವಾಗ ಪಾಯಿಂಟು 0,0 ಆಯಿತು. ಎಕ್ಸ್ ವ್ಯಾಲ್ಯೂ 3a/2 ಇತ್ತು ಅಂತಂದರೆ ವೈ ವ್ಯಾಲ್ಯೂ ಕೂಡ 3a/2 ಆಗುತ್ತೆ. ಸೊ ದಟ್ ಈಸ್ ದ ಪಾಯಿಂಟ್ 3a/2, 3a/2.
Therefore, the given curve has only one asymptote, namely x plus y plus a equal to 0. ಅದನ್ನು ನಾವು ಹೈಯೆಸ್ಟ್ ಪವರನ್ನು ಇಕ್ವೇಟ್ ಮಾಡಿ ನೋಡಿ ಚೆಕ್ ಮಾಡಿದ್ದೀವಿ. ಸೊ ಈಗ ಅಗೇನ್ ಇಫ್ ಎಕ್ಸ್ ಆ್ಯಂಡ್ ವೈ ಬೋತ್ ಆರ್ ಲೆಸ್ ದೆನ್ 0, ಅವಾಗ ಏನು ಬರುತ್ತೆ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ -3axy ಲೆಸ್ ದೆನ್ 0 ಬರುತ್ತೆ. ಅವಾಗ ಕರ್ವ್ ಎಕ್ಸಿಸ್ಟ್ ಆಗೋದಿಲ್ಲ. ಸೊ ಅದಕ್ಕಾಗಿ ನಾವು ಏನು ಹೇಳ್ತೀವಿ, ಕರ್ವ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಥರ್ಡ್ ಕ್ವಾಡ್ರಂಟ್. ಎಕ್ಸ್ ಮತ್ತು ವೈ ಎರಡೂ ವ್ಯಾಲ್ಯೂ ಲೆಸ್ ದೆನ್ 0 ಆಗೋದು ಅಂತಂದರೆ ಥರ್ಡ್ ಕ್ವಾಡ್ರಂಟಲ್ಲಿ ಮಾತ್ರ, ಎರಡೂದ್ರಲ್ಲೂ ಮೈನಸ್ ಬರುತ್ತೆ. ಸೊ ಇದೆಲ್ಲ ಒಂದು ಪಾಯಿಂಟ್ಸನ್ನು ಇಟ್ಕೊಂಡು ನಾವು ಕರ್ವನ್ನು ಟ್ರೇಸ್ ಮಾಡಿದಾಗ ನಮಗೆ ಸಿಗುವಂತಹ ಶೇಪು ದಿಸ್ ಒನ್. This is the asymptote x plus y equal to a. This is the curve. Here curve cuts through 0, 0 ಅಂತ ಹೇಳಿದ್ವಿ, ಕಟ್ ಆಗ್ತಿದೆ. 3a/2, 3a/2 ದಲ್ಲಿ ಕಟ್ ಆಗುತ್ತೆ ಅಂತ ಹೇಳಿದ್ವಿ, ಕಟ್ ಆಗಿದೆ. This is the points. Okay, this is the curve. Okay, let us continue some more curve tracing in the next class.